ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಕ್ಯಾಪ್ಚರ್ ಮಾಡಿರುವಂತಹ ಫಸ್ಟ್ ವಿಡಿಯೋ ಇದು. ಅದು ನನ್ನ ಮಗಳ 4th ಬರ್ತ್ಡೇ ದಿನ ತೆಗೆದಿದ್ದು. ಇದು ಹಾಗೆ ನನ್ನ ಗ್ಯಾಲರಿಲಿ ಉಳಿದ್ಬಿಟ್ಟಿತ್ತು. ಹಾಗೆ ನೋಡ್ತಾ ಇರುವಾಗ ಈ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಲ್ವಾ, ಮತ್ತು ನನ್ನ ಫಸ್ಟು ವಿಡಿಯೋ ನಾನು ತುಂಬ ಖುಷಿಪಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಮಾಡಿದಂತಹ ವಿಡಿಯೋ. ಇದರಲ್ಲಿ ತುಂಬಾ ಮೆಮೊರೀಸ್ ಇದೆ, ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಕನಸುಗಳು ಎಲ್ಲನೂ ಕೂಡ ಇದೆ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ತುಂಬ ಅಂದ್ಕೊಂಡಿದ್ರು ಕೂಡ ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ. ಟೈಮ್ ಹಾಗೆ ಮುಂದೂಡ್ತಾನೇ ಇತ್ತು. ಅಂತೂ ಇಂತೂ ಒಂದಿನ ನಾನು ಫೈನಲ್ ಆಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೇ ಬಿಟ್ಟೆ. ತುಂಬ ಭಯ ಇತ್ತು ಹೇಗಿರುತ್ತೆ ಜರ್ನಿ ಅಂತ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಡ್ಬೋದು, ಆದರೆ ಅದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಅದೇ ನನಗೆ ಭಯ ಆಗ್ತಾ ಇದ್ದಿದ್ದು. ಮತ್ತು ನಮ್ಮ ವೀಡಿಯೋಸ್ನ ನೋಡಿ ಯಾರಾದರೂ ನಗ್ಬೋದಾ, ಅಥವಾ ಗೊತ್ತಿರೋರೇ ಏನಾದರೂ ಮಾತಾಡ್ಕೋಬೋದಾ, ಅಥವಾ ಬ್ಯಾಡ್ ಕಮೆಂಟ್ಸ್ ಬರ್ಬೋದಾ ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ನಮಗೆಲ್ಲನೂ ಹೊಸದಾಗಿರುತ್ತೆ. ಯಾಕೆ ಅಂದರೆ ಎಡಿಟ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅದನ್ನು ನಾವು ಚೆನ್ನಾಗಿ ಕಲ್ತ್ಕೋಬೇಕು. ಮತ್ತು ನಾವು ವಾಯ್ಸ್ ಓವರ್ ಕೊಡೋದಂತೂ ಇನ್ನೂ ಭಯ. ಯಾಕೆ ಅಂದರೆ ನಾವು ಎಷ್ಟೇ ಮಾತಾಡೋಕ್ಕೆ ಗೊತ್ತಿದ್ರೂ ಕೂಡ ಒಂದು ಫೇಸ್ ಟು ಫೇಸ್ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅಂದಾಗ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅದೇ ನಮ್ಮದು ಫಸ್ಟ್ ಪ್ರಾಬ್ಲಮ್ಮು. ನನಗೆ ಫಸ್ಟ್ ಕಷ್ಟ ಆಗಿದೆ ಏನಂದರೆ, ಇಬ್ಬರು ಕೂಡ ನನ್ನ ಮಕ್ಕಳು ಚಿಕ್ಕ ಮಕ್ಕಳು. ಅವರಿಬ್ಬರನ್ನ ನೋಡಿಕೊಂಡು ನಾನು ವೀಡಿಯೋನೂ ಮಾಡಿಕೊಂಡು ಎಡಿಟ್ ಮಾಡೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಮಕ್ಕಳು ಎಷ್ಟೊತ್ತಾದರೂ ಮಲಗ್ತಾ ಇರಲಿಲ್ಲ ರಾತ್ರಿ. ಮಾರ್ನಿಂಗ್ ಆಯಿತು ಅಂದರೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಯಾಕೆಂದರೆ ಫಸ್ಟ್ ಟೈಮ್ ನಾವು ಅವಳನ್ನ LKGಗೆ ಸೇರಿಸಿದ್ವಿ. ಅಂದರೆ ಅವಳು ನರ್ಸರಿಗೆಲ್ಲ ಸೇರಿಸಲಿಲ್ಲ. ಯಾಕೆಂದರೆ ನಾನು ಅದೇ ಟೈಮಲ್ಲಿ ಪಾಪು ಆಗಿತ್ತಲ್ವ, ಹಾಗಾಗಿ ಅವಳು ತನ್ನ ಜೊತೆ ಊರಲ್ಲೇ ಉಳ್ಕೊಬಿಟ್ಲು. ನೆಕ್ಸ್ಟ್ ಅವಳಿಗೆ 4 ಇಯರ್ಸ್ ಆಗ್ತಿದ್ದಂಗೆ ನಾವು ಅವಳನ್ನ LKGಗೆ ಇಲ್ಲಿ ಅಡ್ಮಿಷನ್ ಮಾಡಿದ್ವಿ. ನಾವು 2 ಇಯರ್ಸ್ ಬ್ಯಾಕೇನೆ ಬ್ಯಾಂಗ್ಳೂರಲ್ಲಿ ಮನೇನ ತೊಗೊಂಡಿದ್ವಿ. ಆದರೆ ಅದ್ರ ಇಂಟೀರಿಯರ್ ಕೆಲಸಗಳು ಹಾಗೆ ನಡೀತಾ ಇತ್ತು, ಚೆಂದ ನೋಡ್ಕೋತಾ ಇದ್ರು. ನಾನು ಊರಿಗೆ ಡೆಲಿವರಿಗೆ ಹೋಗಿದ್ದೆ. ನಾನು ಅದನ್ನೆಲ್ಲ ಬಿಟ್ಟು ಬರೋಕ್ಕೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಈ ಸಲ C-ಸೆಕ್ಷನ್ ಆಗಿದ್ದರಿಂದ ಸ್ವಲ್ಪ ನನಗೂ ರೆಸ್ಟ್ ಬೇಕಾಗಿತ್ತು. ಹಾಗಾಗಿ ನಾನು ಊರಲ್ಲೇ ಉಳ್ಕೊಂಡೆ. ಅದನ್ನೆಲ್ಲ ಮುಗಿಸಿ ನಾನು ಬ್ಯಾಂಗ್ಳೂರು ಬಂದಮೇಲೆ ಪ್ರತಿಯೊಂದನ್ನು ನಾನು ಜೋಡಿಸ್ಕೋಬೇಕಾಗಿತ್ತು. ಮನೇನ ಎಲ್ಲ ಹೇಗಿರಬೇಕು, ಏನೇನು ತೊಗೋಬೇಕು, ಆ ಥರ ಎಲ್ಲ ನೋಡಿ ನನಗೆ ತುಂಬಾ ಕಷ್ಟ ಆಯಿತು. ಅಂತೂ ಈ ಎಲ್ಲ ಕಷ್ಟಗಳ ಮಧ್ಯೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ನಾನು ಒಂದು ಗಟ್ಟಿ ನಿರ್ಧಾರನ ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಹೀಗೆ ನನ್ನ ಯೂಟ್ಯೂಬ್ ಜರ್ನಿ ನಿಧಾನವಾಗಿ ಮುಂದೆ ಸಾಗ್ತಾನೇ ಇದೆ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕು. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ಹೇಳಬೇಕು ಅಂದರೆ, ಅವತ್ತು ನನ್ನ ದೊಡ್ಡ ಮಗಳು 4th ಬರ್ತ್ಡೇ ಆಗಿತ್ತು. ನಾನು ಅಮ್ಮನ ಮನೇಲೇ ಇರೋದ್ರಿಂದ ನಮ್ಮ ಅಮ್ಮನ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅದು ಪ್ರತಿ ಶುಕ್ರವಾರ ಅಲ್ಲಿ ಪೂಜೆ ನಡೆಯುತ್ತೆ. ಅವಳ ಬರ್ಡೇ ಕೂಡ 4th ಶುಕ್ರವಾರನೇ ಬಂದಿದ್ದರಿಂದ ನನಗೂ ತುಂಬ ದಿವಸದಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಮಕ್ಕಳನ್ನ ಕರ್ಕೊಂಡು ಆ ಟೆಂಪಲ್ಗೆ ಹೋಗಿದ್ವಿ. ಈಗಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಮುಂಚೆ ನಾನು ಹೋದಾಗೆಲ್ಲ ಇಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಟೆಂಪಲ್ಲು. ಈಗ ತುಂಬಾ ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ದೇವಸ್ಥಾನದಿಂದ ಬಂದಮೇಲೆ ನನ್ನ ತಂಗಿ ಹೋಗಿ ಕೇಕ್ನ ತೊಗೊಂಡು ಬಂದಳು. ಚಾರ್ವಿ ಇದೇ ಥರ ಕೇಕ್ ಬೇಕು ಅಂತ ಹೇಳಿದ್ಲು. ಅವಳ ಬಟ್ಟೆಗೆ ಮ್ಯಾಚಿಂಗ್ ಆಗೋ ಥರನೇ ಬೇಕು ಅಂತ, ಹಾಗೆಯೇ ಬಟರ್ಫ್ಲೈಸ್ ಎಲ್ಲ ಇರಬೇಕು ಅಂತ ಹೇಳಿದ್ಲು. ಅದೇ ಥರನೇ ನನ್ನ ತಂಗಿ ಮಾಡಿಸ್ಕೊಂಡು ಬಂದಿದ್ಲು. ಅವಳಂತೂ ತುಂಬ ಖುಷಿ ಆದ್ಲು ಮಾತ್ರ ನೋಡಿ. ಇಲ್ಲಿ ಬರೆಯೋದು ಬೇಡ ಅಂತ ಸುಮ್ಮನೆ ನಾನು. ನೀನು ಯಾಕೆ? ಅವರೇ ಹೇಳಿದ್ದು ಇಲ್ಲಿ ಬರಿಬೇಡಿ ಮೇಡಮ್, ಕೇಕ್ ಚೆನ್ನಾಗಲ್ಲ ಅಂತ. ಇದು ಚಾರ್ವಿಗೆ ಬಟರ್ಫ್ಲೈ ಇರೋದು ನೋಡೋದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಈವ್ನಿಂಗಿಗೆ ಕೇಕ್ ಕಟ್ಟಿಂಗ್ ಇದು ಮಾಡ್ಕೊಂಡ್ವಿ. ಚಾರ್ವಿಗಂತೂ ತುಂಬ ಖುಷಿ. ನನಗೆ ಅದು ಯಾವಾಗಲೂ ಅಷ್ಟೇ ತುಂಬ ಅದಕ್ಕೊಂಥರ ಕೆಲವೆಲ್ಲ ತುಂಬ ಇಷ್ಟ. ಅದಕ್ಕೆ ತುಂಬ ಎಂಜಾಯ್ ಮಾಡುತ್ತೆ. ಹಾಗೆಯೇ ಕೇಕ್ಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಅದಕ್ಕಿಂತನೂ ಈ ಫ್ಲವರ್ ಕ್ಯಾಂಡಲ್ ಬರುತ್ತಲ್ಲ ಅದನ್ನು ತೊಗೊಬಂದಿದ್ವಿ. ಬಟ್ ಅದೇನೂ ವರ್ಕ್ ಆಗಲಿಲ್ಲ. ಅದು ಓಪನ್ ಆಗುತ್ತಿದ್ದಂತೂ ಎಲ್ಲರೂ ಕೇಕ್ನ ಕಟ್ ಮಾಡೋದು ಬಿಟ್ಟು ನಮ್ಮೆಲ್ಲ ದೃಷ್ಟಿ ಆ ಕ್ಯಾಂಡಲ್ ಮೇಲೇ ಇತ್ತು. ಬಟ್ ಅದು ಓಪನ್ನೇ ಆಗ್ತಾಯಿಲ್ಲ. ಎಲ್ಲರಿಗೂ ಅದೇನು ಚಾರ್ವಿಗಂತೂ ಏಕಿದು ಓಪನ್ ಆಗ್ತಾಯಿಲ್ಲ. ನಾನು 1-2 ಟೈಮ್ಸ್ ಎಲ್ಲ ನೋಡಿ ಚೆಕ್ ಮಾಡಿದೆ, ಬಟ್ ಏನೂ ಇದಾಗಿಲ್ಲ. ಮತ್ತು ನಾನೇ ಫೋರ್ಸ್ಫುಲಿ ಅದನ್ನು ಸ್ವಲ್ಪ ಟಚ್ ಮಾಡಿದ್ಮೇಲೆ ಅದು ಓಪನ್ ಆಯಿತು. ನೋಡಿ ಎಲ್ಲರೂ ಹೇಗೆ ಕಾಯ್ತಾ ಇದ್ದೀವಿ ಅಂತ. ಎಲ್ರಿಗೂ ಆ ಕ್ಯಾಂಡಲ್ ಮೇಲೇ ಕಣ್ಣು ಯಾವಾಗ ಓಪನ್ ಆಗುತ್ತೆ ಅಂತ. ನೆಕ್ಸ್ಟ್ ಹೇಗೋ ನಾನೇನೋ ಮಾಡಿ ಅದನ್ನು ಓಪನ್ ಮಾಡಿದೆ. ಚಶ್ವಿಗಂತೂ ಏನೂ ಗೊತ್ತಿಲ್ಲ, ಕ್ಲಾಪ್ ತಚ್ಕೊಂಡು ಹ್ಯಾಪಿ ಬರ್ಡೇ ಮಾಡ್ತಾ ಇದೆ. ನೋಡಿ ಚಾರ್ವಿ ಹೆದರ್ಕೊಂಡೇ ಬಿಟ್ಟರೆ, ಬಟ್ ಖುಷಿ ಆಯಿತು ಅದಕ್ಕಂತೂ. ಓಕೆ, ನಮ್ಮ ಕೇಕ್ ಕಟಿಂಗ್ ಸ್ಟಾರ್ಟ್ ಆಯಿತು. ಅದೇನಿದ್ರು ಚಿಕ್ಕಿ ಜೊತೆಲೇ ಇರೋಕ್ಕೆ ಇಷ್ಟಪಡುತ್ತೆ. ಹಾಗಾಗಿ ಚಿಕ್ಕಿ ಮತ್ತು ಅವಳು ಸೇರಿಕೊಂಡು ಕೇಕ್ ಕಟ್ಟಿಂಗ್ನ ಮಾಡಿದ್ರು.
ಅಜ್ಜಿ ಕೂಡ ಬಂದಿದ್ರು. ನಾವು ಚಿಕ್ಕವರಿರುವಾಗ ನಮ್ಮ ಬರ್ತ್ಡೇಸಲ್ಲೂ ನಮ್ಮ ಅಜ್ಜ ಅಜ್ಜಿ ಇದ್ದೇ ಇರ್ತಾಯಿದ್ರು. ಈಗಲೂ ಅಷ್ಟೇ ಅಜ್ಜಿ ನಾವು ಅವ್ರನ್ನ ಕರೀಲೇಬೇಕು ಅಂತ ನಮಗೂ ಅನಿಸುತ್ತೆ. ಅಜ್ಜಿ ನಮ್ಗೆ ಹತ್ರದಲ್ಲೂ ಇದ್ದಾರಲ್ವ, ಹಾಗಾಗಿ ಚಶ್ವಿ ಅಂತೂ ಆ ಕೇಕಲ್ಲಿರೋ ಏನಾರು ಬಟರ್ಫ್ಲೈನ ಕೀಳಬೇಕು ಅಂತಲೇ ನೋಡ್ತಾಯಿತ್ತು. ಇಲ್ಲ ಅದು ಮೊಬೈಲ್ ಬಂದು ಎಳಿಯೋದು, ಏನಾದರೂ ಎಳಿತಾ ಇರಬೇಕದು, ಸುಮ್ಮನೆ ಅಂತೂ ಇರಲ್ಲ ಕಿಟ್ಲೆ. ನೋಡಿ ಅದು ನನ್ನ ಹತ್ರ ಕೂರ್ತಾನೂ ಇಲ್ಲ, ಹೋಗಿ ಇಳ್ದೋಗಿ ಏನಾದರೂ ಮಾಡಬೇಕು ಅನ್ನೋದೇ ಅದಕ್ಕೆ ಆಸೆ. ಎಲ್ಲನೂ ಚೆಕ್ ಮಾಡ್ತಾಯಿದ್ದೆ ನೋಡಿ, ಆ ಕಡೆ ಈ ಕಡೆ ಬಂದು. ಅಮ್ಮ ಅದಕ್ಕೊಂದು ಸ್ವಲ್ಪ ಟೇಸ್ಟ್ ಮಾಡಿಸಿದ್ರು. ಅವಾಗ ಅವಳು ಸ್ವಲ್ಪ ಚಿಕ್ಕವಳು, ಅಂದರೆ ಅವಳು ಇನ್ನೂ ಐ ಥಿಂಕ್ 9 months ಓಲ್ಡ್ ಅನಿಸುತ್ತೆ. ಅದಕ್ಕೂ ಸ್ವಲ್ಪ ಕೇಕ್ನ ಕೊಟ್ಟರು, ಅದನ್ನಾದರೂ ತಿಂದ್ಕೊಳ್ಳಿ ಅಂತ. ಆದರೂ ಅದು ಕೇಕ್ ತಿನ್ನೋ ಬದಲು ಪೇಪರ್ನೇ ಬಾಯಿಗೆ ಹಾಕ್ತಾಯಿದೆ ನೋಡಿ. ಅದೇ ಇಂಟ್ರೆಸ್ಟ್, ಏನು ಬೇಡ ಅದನ್ನೇ ತಿನ್ನಬೇಕು ಅನಿಸುತ್ತೆ ಅವ್ರಿಗೆ. ಚಾರಿನ ಪ್ರೀತಿಯಿಂದ ತಂಗಿಗೆ ಕೇಕ್ನ ತಿನ್ನಿಸಿದ್ಲು. ಹೀಗಿತ್ತು ಇವತ್ತಿನ ಬರ್ಡೇ ವ್ಲಾಗ್. ಪ್ಲೀಸ್ ಯಾರಾದರೂ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. ಹಾಗೆಯೇ ನಮ್ಮದು ಸ್ವಲ್ಪ ಫೋಟೋ ಶೂಟ್ಸ್ ಕೂಡ ಇತ್ತು, ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ.